ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಿಂಗರಾಜ್ ತಾರ್ಫೆಲ್ ರವರ ಹುಟ್ಟುಹಬ್ಬದ ಅಂಗವಾಗಿ ಕಲಬುರಗಿ ನಗರದ ಮೂಕ ಮಕ್ಕಳ ಶಾಲೆಯಲ್ಲಿ ಅನ್ನ ಸಂತರ್ಪಣೆ ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿ ಕೇಕ್ ಕಟ್ ಮಾಡುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡಲಾಯಿತು ಮತ್ತು ಜೇಮ್ಸ್ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮ ಹಾಗೂ ಬಾಬು ಜಗಜೀವನ್ ರಾಮ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಅಭಿಮಾನಿ ಬಳಗ ಮತ್ತು ಹಿತೈಷಿಗಳು ಅವರ ಹುಟ್ಟುಹಬ್ಬದ ಶುಭಾಶಯಗಳು ಕೋರಿ ಮಾಧ್ಯಮದೊಂದಿಗೆ ಮಾತನಾಡಿದರು. ಇವತ್ತಿನ ದಿನ ನಮ್ಮ ಸಮಾಜದ ಯುವ ನಾಯಕರು ಮತ್ತು ಕಾಂಗ್ರೆಸ್ ಪಕ್ಷದ ದಕ್ಷಿಣ ಮತಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಲಿಂಗರಾಜ್ ತಾರ್ಫೆಲ್ ರವರ ಹುಟ್ಟುಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಆಚರಿಸುವುದರೊಂದಿಗೆ ಅವರಿಗೆ ನಮ್ಮ ಸಮಾಜ ವತಿಯಿಂದ ಮತ್ತು ನಮ್ಮೆಲ್ಲ ಯುವ ಪೀಳಿಗೆ ವತಿಯಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತೇವೆ. ಇದು ನಮ್ಮ ಮಾದಿಗ ಸಮಾಜದ ಮುಖಂಡರಾದಂಥ ಲಿಂಗರಾಜ್ ತಾರ್ಫೆಲ್ ಅವರ ಅಣ್ಣವರ ಒಂದು ಜನ್ಮದಿನ ಅಂಗವಾಗಿ ಇವತ್ತಿನ ದಿವಸ ಕಲಬುರಗಿ ನಗರದಲ್ಲಿ ವಿವಿಧ ಬಡಾವಣೆ ಆಗಿರ್ಬೋದು, ಇವತ್ತು ಹಾಸ್ಪಿಟಲ್ ಆಗಿರ್ಬೋದು, ರುದ್ರಾಶ್ರಮ ಆಗಿರ್ಬೋದು, ಅದೇ ರೀತಿಯಾಗಿ ವಿವಿಧ ತಾಲೂಕುಗಳಲ್ಲಿ ಇವತ್ತು ಅವರ ಜನ್ಮದಿನವನ್ನು ಆಚರಣೆಯನ್ನು ಮಾಡುತ್ತಿದ್ದು, ಈ ಒಂದು ಜನ್ಮದಿನದ ಅಂಗವಾಗಿ ಅವರನ್ನು ಶುಭಾಶಯವನ್ನು ಕೋರುತ್ತಾ ಇವತ್ತಿನ ದಿವಸ ಮಾದಿಗ ಸಮಾಜದ ಯುವ ಮುಖಂಡರಾದ ಯುವ ಹೋರಾಟಗಾರರಾದ ಲಿಂಗರಾಜ್ ತಾರ್ಫೆಲ್ ಅವರ ಜನ್ಮದಿನದ ಅಂಗವಾಗಿ ನಮ್ಮ ಸಮಾಜ ಕಡೆಯಿಂದ ಹೃದಯಪೂರ್ವಕವಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತೇವೆ. ಇವತ್ತಿನ ದಿವಸ ಸುಮಾರು ಜನರು ಹಣ್ಣು ಹಂಪಲು ಕಾರ್ಯಕ್ರಮ, ಅನ್ನ ಸಂಪರ್ಣ ಕಾರ್ಯಕ್ರಮ ಪ್ರತಿ ಏರಿಯಲ್ಲಿ ಕೂಡ ಪ್ರತಿಯೊಂದು ಹಾಸ್ಪಿಟಲ್ನಲ್ಲಿ ಅಲ್ಲಿ ಇಲ್ಲಿ ಸುಮಾರು ಜನ ಕಡೆ ಮಾಡ್ತಾ ಇದ್ದಾರೆ. ಅವರು ಇನ್ನೂ ಎತ್ತರಕ್ಕೆ ಬೆಳೀಲಂತೂ ಆ ದೇವರಲ್ಲಿ ಕೇಳಿಕೊಳ್ಳುತ್ತೇವೆ. ಇದು ಲಿಂಗರಾಜ್ ತಾರ್ಫೆಲ್ ಅಣ್ಣವರದಾದ 47ನೇ ಒಂದು ಹುಟ್ಟುಹಬ್ಬದ ಅಂಗವಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಒಂದು ವೃತ್ತದಲ್ಲಿ ಅನ್ನ ಸಂತರ್ಪಣೆ ಮಾಡಲಾಗಿದೆ ಹಾಗೂ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರ ಅಭಿಮಾನ ಬಳಗದಿಂದ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಲಾಗಿತ್ತು. ಉಳ್ಳವರು ಅಂಥ ಒಂದು ವ್ಯಕ್ತಿಗಳು ಈ ಒಂದು ಸಮಾಜದಲ್ಲಿ ನಾವು ನೋಡಬೇಕಾದ್ರೆ ಒಂದು ಅಪರೂಪದ ಒಂದು ವ್ಯಕ್ತಿ ಅಂತೇಳಿ ಇವತ್ತಿನ ದಿವಸ ನಾವು ಗಂಟಗುಚ್ಛವಾಗಿ ಹೇಳ್ಬೋದು. ಅವರ ಒಂದು ಬಾಲ್ಯ ಜೀವನದ ಇನ್ನು ಯಾವ ರೀತಿಯಲ್ಲಿ ಅವರು ಬೆಳೆದು ಬಂದಿದ್ದಾರೆ ಅಂದರೆ, ಅವರ ಒಂದು ಜೀವನ ಚಿಕ್ಕ ವಯಸ್ಸಿನಲ್ಲಿ ಬಹಳಷ್ಟು ಬಡತನ ಎದುರಿಸಿ ಆ ಒಂದು ದಿಟ್ಟ ಧೈರ್ಯದಿಂದ ಮುಂದುವರೆದು ಅವರು ಒಂದು ಸರ್ಕಾರಿ ಶಾಲೆಯಲ್ಲಿ ಪದವಿ ಪಡೆದ ನಂತರ ಅವರ ಒಂದು ನಾನು ಸಮಾಜದಲ್ಲಿ ಈ ಒಂದು ಬಡತನದ ನಿರ್ಮೂಲನೆ ಒಂದು ವಿರುದ್ಧವಾಗಿ ಎದ್ದೆ ತಟ್ಟಿ ನಾವು ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನಕ್ಕೆ ಮುಟ್ಟಬೇಕಂತೇಳಿ ಛಲ ತೊಟ್ಟಿದ್ದರು. ಆ ಒಂದು ನಿರ್ಧಾರ ಇವತ್ತಿನ ದಿವಸ ಲಿಂಗರಾಜ್ ಅಣ್ಣವರು ಆ ಒಂದು ಗುರಿ ತಲುಪಿದ್ದಾರೆ. 1,000 ಜನ ಅವ್ರ ಕೈಯಲ್ಲಿ ಕೆಲಸ ಮಾಡ್ತಾರೆ. ಎಂಥ ಬಡತನವನ್ನು ಮೀರಿ ಬಂದಿದ್ದಾರಪ್ಪ ಅಂತಂದ್ರೆ ಅವರು ತುಂಬ ಬಡತನವನ್ನು ಮೀರಿ ಬಂದಿರೋಂಥವ್ರು. ಅವರು ವಿದ್ಯಾರ್ಥಿಗಳನ್ನ ಎಷ್ಟು ಇಷ್ಟಪಟ್ಟು ಎಷ್ಟು ಪ್ರೀತಿಸ್ತಾರಪ್ಪ ಅಂತಂದ್ರೆ ಅವರು ಯಾರನ್ನು ಕೂಡ ಪ್ರತಿಯೊಂದು ವಿಷಯಕ್ಕೂ ನಾಚ್ಕೋಬಾರ್ದು. ಒಂದು ಮಾತಾಡೋಕ್ಕಾಗಲಿ, ಒಂದು ಡ್ಯಾನ್ಸ್ ಮಾಡೋಕ್ಕಾಗಲಿ, ಒಂದು ಏನಾರ ಒಂದು ಪ್ರತಿಭೆ ಮಾಡೋದಕ್ಕೆ ಯಾವತ್ತಕ್ಕೂ ನಾಚ್ಕೋಬಾರ್ದು ಅಂತ ಅವರು ಯಾವತ್ತೂ ಹೇಳ್ತಾ ಇರ್ತಾರೆ ಅವರು. ಅದೇ ರೀತಿ ಇನ್ನೊಂದು ರೀತಿ ಹೇಳ್ಬೇಕಪ್ಪ ಅಂತ ಆಕಾಶ ಮೇಲಿರೋ ಆಕಾಶ ಎಷ್ಟು ಅಗಲ ಇದೆಯೋ ಆ ಕೆಳಗಡೆ ಇರೋಕ್ಕಂಥ ಪ್ರತಿಯೊಂದು ಜೀವಿಗಳು ನಾವೆಲ್ಲರೂ ಸಮಾನರು. ನೀನು ಆ ಬಡವನಿದ್ದೀಯಾ, ನೀನು ಶ್ರೀಮಂತ ಇದೆಯಾ, ನೀನು ಆ ಜಾತಿಯವನಿದ್ದೀಯ, ಈ ಜಾತಿಯವನು ಟೋಟಲಿ ಅವರು ಯಾರಿಗೇ ಆಗಲಿ ಭೇದ ಭಾವ ಮಾಡೋದೆಲ್ಲ ಆ ಥರ ಮಾಡೋದವ್ರು ಸೇರೋದು ಇಲ್ಲ.